ರೈತರ ಮಕ್ಕಳು ಶೈಕ್ಷಣಿಕ ಪ್ರಗತಿ ಹೊಂದಲಿ. ರಾಯಭಾಗ. ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ರೈತ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಅಗತ್ಯ ಎಂದು ಶಾಸಕ ಡಿ.ಎಂ. ಐಹೊಳೆ ಹೇಳಿದರು. ತಾಲೂಕಿನ ಬಿರಡಿ ಗ್ರಾಮದ ಮಹಾದೇವ ದೇವಸ್ಥಾನ ಸಭಾಂಗಣದಲ್ಲಿ ಮಂಗಳವಾರ ಕೃಷಿ ಇಲಾಖೆ, ಹುಬ್ಬಳ್ಳಿಯ ಪಾರಾದೀಪ ಫಾಸ್ಫೇಟ್, ಜುವಾರಿ ಫಾರ್ಮ್ ಹಬ್ ಮತ್ತು ಬಿರಡಿ ವೀರಭದ್ರೇಶ್ವರ ಫರ್ಟಿಲೈಸರ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೈತ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಾನಪದ ಕವಿ ಡಾಕ್ಟರ್ ಸಿದ್ದಪ್ಪ ಬಿದರಿ, ಉಪ ಕೃಷಿ ನಿರ್ದೇಶಕ ಸಹದೇವ್ ಯರಗೊಪ್ಪ, ಸಹಾಯಕ ಕೃಷಿ ನಿರ್ದೇಶಕ ವಿನೋದ್ ಮಾವರ್ಕರ್, ಕೆವಿಕೆ ಮುಖ್ಯಸ್ಥ ಡಾಕ್ಟರ್ ಮಂಜುನಾಥ್ ಚೌರಡ್ಡಿ, ಸಿಬಿಕೆಎಸ್ ಉಪಾಧ್ಯಕ್ಷ ತಾತ್ಯಾಸಾಬ ಕಾಟೆ, ನಿರ್ದೇಶಕ ಮಲ್ಲಪ್ಪ ಮೈಶಾಳೆ, ಅಣ್ಣಾ ಸಾಹೇಬ್ ಕೆಮಲಾಪುರೆ, ಮಹಾದೇವ್ ಬೋರಂಗಾವೆ, ಶ್ರೀಧರ್ ಕುಡಚೆ, ಗಣೇಶ್ ಹೆಗಡೆ, ಡಾಕ್ಟರ್ ಆದರ್ಶ್ ಟಿಎಸ್, ಸತೀಶ್ ಆರ್, ಎಚ್ಎಂ ಮಹೇಶ್ವರ, ಶರಣಬಸವ ಕೆಂಭಾವಿ, ಮಂಜುನಾಥ್ ಕಳಸನ್ನವರ್, ಶಂಕರ್ ಗಡ್ಕರಿ, ಶಿವಪ್ಪ ಬೇಂಡೆ ಇತರರಿದ್ದರು. ಇರೋ ರಿಪೋರ್ಟ್ ಅಮರ ಎನ್ ಕಾಂಬಳೆ, ಅಮರವಾಹಿನಿ ಕನ್ನಡ ನ್ಯೂಸ್, ರಾಯಭಾಗ. ರಾಮಚಂದ್ರ ಟೊನ್ನಿ ಅವರು ವೇದಿಕೆ ಹತ್ರ ಬರಬೇಕು. ರಾಮಚಂದ್ರ ಶಿವಗೌಡ ನಿಡೋನಿ ಅವರು ವೇದಿಕೆ ಹತ್ರ ಬರಬೇಕು. ಶಿವಗೌಡ ನಿಡೋನಿ ಸ್ವಾಗತನ ಕೋರಬೇಕು. ರವೀಂದ್ರ ಹಿರೇಮಠ ಸಾಹೇಬರಿಗೆ ಬರ್ಮು ಬನ್ನಿ ಮೇಡಮ್ ಅವರು ಬರಬೇಕು. ಸೊ ನಮ್ಮ ಸಂಸ್ಥೆಯ ಸೊ ಈಗ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ತೇನೆ. ಭೀಮಾ ನಿಡೋನಿ ಅವರು ಸ್ಟೇಜ್ ಮೇಲೆ ಬರಬೇಕು. ಆ ಕಡೆಯಿಂದ ಇವತ್ತು ನಾವು ರೈತರ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಸೇರಿದ್ವಿ. ಫಸ್ಟ್ ಟೈಮ್ ದಿನಾಚರಣೆಯನ್ನ ನಾವು ರೈತ ದಿನಾಚರಣೆ ಅಂತ ಹಮ್ಮಿಕೊಳ್ತಾ ಇದೀವಿ ಪ್ರತಿ ವರ್ಷ. ಈಗ ಸತತ 6ನೇ ವರ್ಷ ಇಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಈ ಮಹಿಳೆಯರು ಯಾವತ್ತೂ ಬಂದಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಈ ವುಮೆನ್ ಎಂಪವರ್ಮೆಂಟ್ ಅನ್ನೋದು ಸೊ ಇವತ್ತು ಸಾಬೀತಾಗ್ತಾ ಇರುವಂತ ಕಾಣುತ್ತೆ. ದಯವಿಟ್ಟು ಅಲ್ಲಿ ಹಿಂದ್ಗಡೆ ಕೂತಿರೋರು ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಕರೆಯನ್ನು ಕೊಟ್ಟರು. ಸೊ ಅದಕ್ಕೆ 2000ನೇ ಇಸ್ವಿಯಲ್ಲಿ ಮುಂದೆ ಹೋಗ್ತಾ ಯಾವತ್ತು ಪೋಖ್ರಾನ್ ಮುಂದೆ ಹೋಗ್ತಾ ಇವಾಗ ಇರುವಂತ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ ಅಂತೇಳಿ ಘೋಷಣೆಯನ್ನ ಕೊಟ್ಟರು.
ಸೊ ಅದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಕಾರ್ಯಕ್ರಮ ಅಂತಂದ್ರೆ ವಿಜ್ಞಾನಿಗಳಿದ್ದಾರೆ ಇಲ್ಲಿ ಸಾಕಷ್ಟು ಜನ ಸ್ಟೇಜ್ ಮೇಲೆ. ವಿಜ್ಞಾನಿಗಳು ಮತ್ತೆ ರೈತರ ನಡುವೆ ನಡೆಯುವಂತ ಸಂವಾದದ ಕಾರ್ಯಕ್ರಮ ಇವತ್ತು. ಸೊ ಅದಕ್ಕೆ ನಮ್ಮ ನಡೆದಾಡುವ ದೇವರು ಅಂತ ನಾವು ಕರೆಯಲ್ಪಡುವ ನಮ್ಮ ಸಿದ್ದೇಶ್ವರ ಡಾಕ್ಟರ್ ಇಲ್ಲ ಅಂದ್ರೆ ಏನಾಗ್ಬೋದು? ಆರೋಗ್ಯ ಇರೋದಿಲ್ಲ, ತಾಂತ್ರಿಕತೆ ಇರಲ್ಲ. ಸೊ ನ್ಯಾಯವಾದಿಗಳಿಲ್ಲ ಅಂದ್ರೆ ನ್ಯಾಯ ಇರಲ್ಲ. ಸೊ ನಮ್ಮ ರೈತರಿಲ್ಲ. ಸೊ ಅದಕ್ಕೆ ರೈತರಿಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ನಾ ಈ ಒಂದು ಸಭೆನ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಎಲ್ಲ ನೆರೆದಿರ್ತಕ್ಕಂಥ ನಮ್ಮ ಸ್ಟೇಜ್ ಮೇಲೆ ಬಂದಿರುವಂತ ಎಲ್ಲ ವಿಶೇಷ ಗಣ್ಯಮಾನರಲ್ಲಿ ನಾನು ಅಗದಿ ಇಲ್ಲಿ ಇರುವಂತ ಮತ್ತೆ ತುಂಬಾ ಶ್ರೇಷ್ಠ ವ್ಯಕ್ತಿ ದುರ್ಯೋಧನ ಐಹೊಳೆ ಅವರು ಬರಬೇಕಿತ್ತು. ಕಾರಣಾಂತರಗಳಿಂದ ಲೇಟ್ ಆಗಿದೆ. ಅವ್ರು ಇನ್ನೂ ಆಶಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಕೆವಿಕೆ ಮತ್ತಿಕೊಪ್ಪ ಅಲ್ಲಿ ಕಾರ್ಯನಿರ್ವಹಿಸುವಂತ ನಮ್ಮ ಹಾಗೆ ಡಾಕ್ಟರ್ ಸಿದ್ದಪ್ಪ ಬಿದ್ರಿ ಅವರು ಸೊ ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಸೊ ನಮ್ಮ ಸಂಸ್ಥೆಯ R&D ಡಿಪಾರ್ಟ್ಮೆಂಟ್ ನ ಜಾಯಿಂಟ್ ಜನರಲ್ ಮ್ಯಾನೇಜರ್ ಡಾಕ್ಟರ್ ಆದರ್ಶ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತಿಸ್ತೇನೆ. ಮತ್ತೆ ಮಹೇಶ್ವರ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತನ ಕೋರ್ತೇನೆ. ಹಾಗೆ ಕೋಟೆ ಸಾಹೇಬರು ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ಸುಸ್ವಾಗತ. ಅಂತ ಕೇಳ್ತೇನೆ. ಸೊ ಇದನ್ನ ತಮ್ಮ ಹತ್ರ ಅವರು ತೋರಿಸ್ತಾ ಇರೋದು 100 ದಿನ ಇದ್ದಿದ್ದು 125 ದಿನಕ್ಕೆ ಬಡ್ತಿಯನ್ನ ಮಾಡಿದ್ದಾರೆ. ಒಂದು ಎಕರೆಗೆ ಬೇಕಾದ ಪ್ರಮಾಣ ನೋಡ್ಕೊಂಡು ನೀರು ಹಾಕೊಂಡು ಏನು ಔಷಧ ಅದರ ಕೆಜಿ ಪೂರ್ತಿ ರಾತ್ರಿ ಸಂಜೆ ಕಟ್ ಮಾಡಿ ಬೆಳಿಗ್ಗೆ ಕೂಡಲೇ ಈ ರೀತಿ ಈಗ ಸಬ್ಸಿಡಿ ಬಗ್ಗೆ ಮಾತಾಡಿಲ್ಲ ತಗೊಳ್ಳಿ. ಕಂಪಲ್ಸರಿ ಒಂದು ಕೂಡಿದ್ರೆ ಎರಡು ಸಾಲಗಳನ್ನು ಮಾತ್ರ ಗೊತ್ತು. ಆಮೇಲೆ ನೋಡ್ರಿ, ಈಗ ನಾ ಹೇಳಿದ್ದೀನಿ ನಿಮಗೆ ಬೀಜೋಪಚಾರ ಮಾಡ್ಬೇಕಾರೆ ಕಿಂಗ್ ಸಲ್ಫೇಟ್ ಹಾಕಂತೇಳಿ, ಪ್ಯಾರಾ ಸಲ್ಫೇಟ್ ಹಾಕಂತೇಳಿ. ಯಾಕೆ ಹಾಕಂತೇಳಿ? ನಾವು ಊಟ ಮಾಡ್ಬೇಕಾದ್ರೆ ಬರೀ ದಿನ ಒಂದೊಂಥರ ಊಟ ಮಾಡಿ ಹಾಕಂತೆ. ಉಪ್ಪಿನಕಾಯಿ, ಕರ್ದಿದ್ದ ಮೆಣಸಿನ್ಕಾಯಿ. ನೆಕ್ಸ್ಟ್ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಭಾಗದಲ್ಲಿ ಅದೊಂದು ಜೂನ್ ತಿಂಗಳಾಗ ಮಾಡೋ ಪ್ರವೃತ್ತಿ ಐತಿ. ನೆತ್ತಿ ಮ್ಯಾಗ ಸೆಣಬ್ ಹಾಕ್ತೀರಿ, ಡೈಚಿ ಹಾಕ್ತೀರಿ, ಶೇಂಗಾ ಹಾಕ್ತೀರಿ, ಸೋಯಾಬೀನ್ ಹಾಕ್ತೀರಿ. ಆಮೇಲೆ ಎಲ್ಲ ತಕೊಂಡ ಸಾಲಿನಾಗ ಏನು ಮಾಡ್ತೀರಿ ಅಂತಂದ್ರೆ ಕಬ್ಬಾಸ್ಕೊತ ಹೋಗ್ತೀರಿ. ಹಂಗೆ ನೆತ್ತಿ ಮ್ಯಾಗ ಸೆಣಬ ಹಾಕ್ಕೊಳ್ಳೋದು, ಬೋದಿದ ಸಾಲ ಹಾಕೈತಿ, ಸಾಲ ಇದ್ದದ ಬೋದ್ ಹಾಕೈತಿ, ಆಮೇಲೆ ಕಬ್ಬಾಸ್ಕೊಂಡು ನೆಕ್ಸ್ಟ್ ಈ ರೀತಿ ಹಾಕೊಂಡು ನೆಕ್ಸ್ಟ್ ನೋಡ್ರಿ ಈ ರೀತಿ ಹಾಕೈತಿ. ಆಮೇಲೆ ನೆಕ್ಸ್ಟ್
ಆಮೇಲೆ ಮೊದಲೇನು ಮಾಡಿರ್ತೀರಿ, ಶನಬರ ಹಾಕಿರ್ತೀರಿ, ಡೈಚರ್ ಹಾಕಿರ್ತೀರಿ, ಋತುವಾದ ಹೆಂಗೆ ನಾವು ಬೇಸಾಯ ಮಾಡೋದು? ನಾವು 14 ವಯಸ್ಸಿಗೆ 15 ಮದುವೆ ಮಾಡಿ ಕೊಟ್ಟಿವಿ ಅಂದ್ರೆ ಅವ್ರು ವಿದ್ಯಾ ಕಲಿಯಕ್ಕೆ ಆಗಂಗಿಲ್ಲ. ಈಗೆಲ್ಲ ಮುಂದುವರೆದು ಈಗ ಒಕ್ಕಲತನ ಬೇಸಾಯದೊಳಗೆ ನಾವು ವಿದ್ಯಾ ಬೇಕು. ಅದಕ್ಕೆ ಅವು ಕಾಕ ತನ್ನ ಅನುಭವದ ಹೇಳಿದ, ಆದರೂ ಅಷ್ಟು ಸಂಬಂಧಿಸಿ ಆಗುವುದಿಲ್ಲ. ಯಾಕಂತಂದ್ರೆ ಈಗ 14-15 ವಯಸ್ಸಿನಾಗ ನಾವು ಮದುವೆ ಮಾಡಿ ಕೊಟ್ಟಿವಿ ಅಂದ್ರೆ ಅಕ್ಕಿ ತ್ರಾಸ ಅಕ್ಕಿಗೆ ಗೊತ್ತದ. ಅಕ್ಕಿಗೆ ಮುಂದೆ ಜೀವನದಾಗ ಎಷ್ಟು ತ್ರಾಸ ಆಕೈತೆ ಅನ್ನೋದು ಅಕ್ಕಿಗೆ ಗೊತ್ತು. ಅದಕ್ಕೆ ನಾವು ನಮ್ಮ ಮಕ್ಕಳು ನಮ್ಮ ಕೈಯಾಗಿ ಉಳಿಬೇಕಂತಂದ್ರೆ ನಮ್ಮ ಕೈಯಾಗಿ ಸಿಗಲು ಹೋಗಬಾರ್ದು ಅಂತೇಳಿ ಏನು ಕಾಕ ಹೇಳ್ತಲ್ಲ. ನಾವು ಒಳ್ಳೆ ಸಂಸ್ಕಾರ ನಮ್ಮ ತಂದೆ ತಾಯಿಗೆ ತರ್ತೇವೆ. ನಾವು ಒಳ್ಳೆ ರೀತಿಯಿಂದ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟ, ಒಳ್ಳೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕೊಟ್ಟ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟನ ಈಗ ಮತ್ತೆ ಬರೀ ರೈತರ ಮಕ್ಕಳು ಮಾಡ್ಕೊಳ್ಳೋರಾಗ ನಾವು ವಿದ್ಯಾಭ್ಯಾಸ ಇಲಾಖೆ ಇರ್ತಂದ್ರೆ ಬರೀ ಗಂಡುಗಳನ್ನ ನೌಕರಿ ನಾವು ಕೇಳಾಕೈತೀವಿ ಅಂದ್ರೆ ಅವರು ಕೇಳೋರಲ್ಲ. ನಿನ್ನ ಮಗನ ಎಷ್ಟು ಕಲ್ತಾವ ಅಂತ ಕೇಳಿದ್ರೆ ಹಾಗೇನು ಹೇಳಿದ್ರು. ಬರೀ ಗಂಡನ ಒಂದು ಆಯ್ತು ಮತ್ತೆ ಹೆಣ್ಮಕ್ಳು ಕೇಳ್ತಾರ ಅವ್ರ. ಅವು ಕಲ್ತಕ್ಕಿನ ಮಾಡ್ಕೊಳ್ಳಲ್ಲ, ನಾವು ಕಲಿಲಿಕ್ಕೆ ಯಾಕೆ ಮಾಡ್ಕೋತಾರ? ಅವು ಡಿಗ್ರಿ ಆದಕ್ಕಿಂತ ಹುಡುಕ್ಯಾಡವಲ್ಲ. ಡಿಗ್ರಿ ಆಗ್ಬೇಕಾದ್ರೆ 20 ವಯಸ್ಸು ಬೇಕಾಗಿ. ಅದಕ್ಕೆ ನಾ ಈಗ ಹೆಚ್ಚಾಗಿ ಹೇಳಕ್ ಹೋಗುದಿಲ್ಲ. ಅದಕ್ಕೆ ನಿಮಗೆ ಇಷ್ಟ ತಾಯಿದ್ರಿಗೆ ಎಲ್ಲರೂ ಎದ್ದೆದ್ದು ಬಾಳ್ರಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ. ಅಂದ್ರೆ ಮಾತ್ರ ನಾವು ಈಗ ಒಕ್ಕಲ್ತನದಾಗ ನಾವು ಸುಧಾರಣೆ ಸಾಧ್ಯತೆ. ಆ ನಿಟ್ಟಿನೊಳಗೆ ರೈತರು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ವಿದ್ಯೆ ಕೊಡ್ರಿ. ಮತ್ತೆ ಈಗ ಹೊಸ ಈಗ ಕಬ್ಬಿನ ತರಿ ಬಂದವು. ಸಾಲಿ ಕಲಿತ ತಮ್ಮ ಮನೆಯಾಗ ಇರ್ತಾರ. ಸರ್ಕಾರದೊಳಗ ಸೈಪಾಲು ಎಡ್ಕಿನ ಹೊರದಾಗ ಅಡಿಕೆ ಬಿತ್ತವನ ಯಾರು? ನಡಕಟ್ಟಿನ ಹುಡುಗ ನಡತಮ್ಮ, ನಡಕಟ್ಟಿನ ಹುಡುಗ ನಡತಮ್ಮನ ಮನೆಯಾಗ ಹಣಕಟ್ಟಿನ ಹೋಗಿ 16 ಅಂತ ನಾವು ರೈತರು ಎತ್ತ ಕಟ್ಟಿ ಭೂಮಿ ಮೇಲೆ ಕಲೆಕ್ಟಾಗಿ ಬದುಕ್ತೀವಿ. ಆದ್ರೆ ಇವತ್ತು ಒಂದು ನನಗೆ ಭಾಳ ನೋವಾಯ್ತು. ಎಲ್ಲರೂ ರೈತರ ಮನೆಯಾಗ 1, 2, 3 ದನ ಇರ್ಬೇಕು, 4, 5 ಎಣ್ಣೆ ಆಕಳ ಇರ್ಬೇಕು. ಆ ಹೆಂಡಿ ಹೊರಗೆ ಹಾಕಿದ್ರೆ ಆ ಗೊಬ್ಬರ ಈಗೆಲ್ಲ ರೈತರ ಪಾಕಿದವ್ರು ಹಾಕೊಂಡು ಮನೆಯಾಗ ಚಾ ಮಾಡಾಕೈತಾರ. ಕೈ ಸರ್ಕಾರ ಸಲಿಕೆ ಹೆಂಡಿ ಮನೆಯಾಕೈತಾರ. ಅವಾಗ ಕೈಲಿ ಬಿಡೋದು ನಾವೆಲ್ಲರೂ ಮುಂದಿನ ಸುಳ್ಳು ಹೇಳಿದಾಕೈತಿ. ಕೈಲಿ ಹೆಂಡಿ ತೆಗೆದ ಹೆಂಡಿಗೆ ಏನಾದ್ರು ರೊಟ್ಟಿ ತಿಂತಿದ್ದೆವು, ಹೆಂಡಿಗೆ ಏನಾದ್ರು ರೊಟ್ಟಿ ಕೈ ತಗೊಳ್ಳಾರ ಊಟ ಮಾಡ್ತಿದ್ದೆವು ಆವತ್ತಿನ ನಿರ್ಮಾಣದಾಗ. ಈಗ ಎಷ್ಟು ಕೈ ತೊಗೊಳ್ತೀವಿ, ಎಷ್ಟು ನೀರು ಸೋರಿಸ್ಕೊಡ್ತೀವಿ. ನಾವು ದಂಡ ಮಳೆ ನಿಂತು ಕತಾಲ ನೀರು ಕೂತಿದ್ದೆವು. ಎಲ್ಲ ನೀರು ಕೂತಿದ್ದು ಪಕ್ಷಿ ಹಂಗ ಭಾಳ ಉಚ್ಚಿ ನಿಂತಿತ್ತು ನೀರು. ಹಂಗ ಪಾಯ ಹೆಚ್ಚು ಕೂತಿತ್ತು ದನಕ್ಕೆ ಹೋದಾಗ. ಈಗ ಎಂಥ ನೀರು ಬಂದಾವ, ಎಷ್ಟು ಜಟ್ ಬಂದೈತಿ, ಎಷ್ಟು ಶಾಣ್ಯಾಗ್ಯಾವ. ದೇವ್ರು ನಮ್ಗಿಂತ ಶಾಣ್ಯಾದ. ನಾವು ಇಲ್ಲೇ ಅದ ನಮ್ಗಿಂತ 300 ಕಿಲೋಮೀಟರ್ ಭಗವಂತ ಬುದ್ಧದನ. ನಾವು ಎಷ್ಟು ಶಾಣ್ಯತನ ಮಾಡಿದ್ರು ಗಾಡಿ ಒಂದು ಜನ ತಂದು ಹಾಕಿ ಬಿಟ್ಟಿರ್ತಾನ. ನಾವು ಎಟ್ಟೆಟ್ಟು ಮಾಡಿದ್ರು ಅವನ ಮುಂದೆ ನಡೆಯಂಗಿಲ್ಲ. ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸರ್ಕಾರ ಎಂಥ ದೊಡ್ಡದು ಕಟ್ಸ್ಕೊಂಡಪ್ಪ. ನಾಟಕ ಕೇಳ್ತಾರ. ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾರ. ಕಷ್ಟ ಸುಖದ ಪರದೆ ಹಿಂದೆ ಏರಿ ಇಳಿತೈತಿ. ಒಳ್ಳೆ ಕೆಟ್ಟದ ಭೇಟಿ ತಪ್ಪದ ಆಟ ಹೋಗ್ತೈತಿ. ಆ ದಿನಕ್ಕೊಂದು ಆಟ ದಿನಕ್ಕೊಂದು ಕತಿ ಬರದ ಹಚ್ಚನ ಆಟಕ್ಕ ಆಟದ ಕಂಪನಿ ಥಿಯೇಟರ್ಗೆಲ್ಲ ಅವನ ಮಾಲಕ. ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು. ಕಲರ್ ಸುಳ್ಳರ ಒಳ್ಳೆಯವ್ರಿಗೆ ಪಾಠ ಕೊಡ್ತಾನು. ಈ ಆಟದ ಕಂಪನಿಯಾಗ ಥಿಯೇಟರ್ ಮಾಡ್ಬೇಕು ಯಾರೂ ಕಂಡಿಲ್ಲ. ಈ ಆಟದ ಕಂಪನಿ ಥಿಯೇಟರ್ ನಡೆದ ಅವನ ಹೆಸರು ಅಲ್ಲ. ಆಟ ಮಾಡಕ್ಕೆ ಬಂದೆ, ವಾಸನ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುವುದೈತಿ. ಎಲ್ಲರೂ ತೊಳ್ಕೊಂಡ ಬೀಳಿಗೆ ಊರ ಬಿರಿಸಿದ್ದ ಕಟ್ಟಿದ ಆಳಿ ಥಿಯೇಟರ್ ಮಾಲ ಕುಡ್ಕೊಂಡು ಖುಷಿಯಾಗಿ ನಡೆಸಿದ್ವಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಶಾಂತಾ ಅನ್ನಪ್ಪ ಟೊನ್ನಿಲ್ ಶಿವಕಂಡಿ, ಸರೋಜಿನಿ ಸಿದ್ದರಾಮ್ ತೇಲಿ, ಅನ್ನಪೂರ್ಣ ಬಸಪ್ಪ ಹೆಗಡೆ, ಸಂತವ್ವ ಸದಾಶಿವ್ ನಿಡ್ವನಿ, ಲಕ್ಷ್ಮೀ ಭೋಸ್ಲೆ, ಶಾಂತವ್ವ ರೈತ ಮಹಿಳೆಯರು ಅತ್ಯುನ್ನತವಾದಂತ ಸಾಧನೆಯನ್ನ ಮಾಡಿರುವಂತವರು. ಚಪ್ಪಾಳೆ ಮೂಲಕ ಇವ್ರನ್ನ ಹುರಿದುಂಬಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಫೋಟೋ ಪ್ಲೀಸ್. ಥ್ಯಾಂಕ್ ಯು. ಫೋಟೋ ಪ್ಲೀಸ್.
ಧನ್ಯವಾದ. ಹೋಗ್ಬೇಡ್ರಿ 5 ನಿಮಿಷ ನಿಮಗೆ ಸತ್ಕಾರ ಕಾರ್ಯಕ್ರಮ ಇದೆ. ದಯವಿಟ್ಟು ರೈತ ಮಹಿಳೆಯರು, ಪ್ರಗತಿಪರ ಮಹಿಳೆಯರು 50 ಜನಕ್ಕೆ ಇಲ್ಲಿ ನಾವು ವಿಶೇಷವಾದ ಬಹುಮಾನಗಳನ್ನು